ಎಲ್ಲದನ್ನು ಸೀಸು ನಾಯಕತ್ವದ ಬದಲಾವಣೆಗೋಸ್ಕರ ಕೌನ್ಸಿಲಲ್ಲೆಲ್ಲ ಆ ಪ್ಯಾಟ್ರನ್ಸ್ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ಸಲ್ಲಿ ನಾಯಕತ್ವದ ಪ್ರಶ್ನೆ ಬರ್ತದೆ. ಕೌನ್ಸಿಲು ಕೊಟ್ಟಿರ್ತಕ್ಕಂಥದ್ದನ್ನು ವಿಪ್ ಅಂತ ಹೇಳ್ಬಿಟ್ಟು ಜಾರಿ ಮಾಡಿದ್ರು ಕೂಡ ವಿಪ್ ಭಾಳ ಕಷ್ಟ ಅದನ್ನು ಪ್ರಿಡಿಕ್ಷನ್ಸ್ ಮಾಡೋದು. ಆಮೇಲೆ ಇಲ್ಲಿ ಯಾರು ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ಅನ್ನೋದು ಒಂದು ತನಿಖೆಯಿಂದನೇ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಸೊ ತನಿಖೆ ಮಾಡಿಬಿಟ್ಟು ಮಾಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಮಾಡ್ಬೋದು. ವಿಶ್ವಾಸಕ್ಕೆ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಾವು ಅವರ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದಾರಂತೆ. ಅವ್ರು ಇರೋವರೆಗೂ ಬಟ್ ಅವ್ರ ವಾದಗಳ ಅಪ್ರೋಚ್ ಏನಿದೆ ಅದು ಸರಿಯಾದಂಥ ಹಾದಿಯಲ್ಲಿಲ್ಲ. ಜನಸಂಘಟನೆ ಮತ್ತು ಪಕ್ಷದ ಸಂಘಟನೆಯಲ್ಲಿ ಪೂರಕವಾಗಿಲ್ಲ ಅಂಥೇಳಿ ನಮ್ಮ ವಾದ ಇತ್ತು. ಅದಕ್ಕೆ ಇವತ್ತಿನವರೆಗೂ ನಮ್ಮನ್ನು ಯಾರು ಕೂಡ ನೀವ್ಯಾರು ಇದ್ರ ಬಗ್ಗೆ ಮಾತನಾಡಬೇಡಿ ಅಥವಾ ನಿಮ್ಮ ಹೋರಾಟನ ಬಿಟ್ಟು ಹಾಕ್ಬಿಡಿ ಅಂತ ಹೇಳಿಲ್ಲ. ವಕ್ಫನ್ನ ನಮಗೆ ಇಲ್ಲಿವರೆಗೂ ಕೇಂದ್ರದವರೇ ಸಪೋರ್ಟ್ ಮಾಡಿದರು, ಪಕ್ಷನೂ ಸಪೋರ್ಟ್ ಮಾಡ್ತು. ಅದು ಕಾನೂನು ಮಾಡತಕ್ಕಂಥದ್ದಕ್ಕೆ ಕರ್ನಾಟಕದ ವಕ್ಫ್ ನಾವೇನು ಅಲ್ಪಸಂಖ್ಯಾತ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ನಾನು ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದೆ, ಮಾಡಿರ್ತಕ್ಕಂಥ ಅಲ್ಲಿ ಕೊಟ್ಟಿದ ಮೇಲೆ ದೇ ಅಡಾಪ್ಟೆಡ್ ಇಟ್. ಸೊ ಈ ಥರದ್ದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಮಾಡಲ್ಲ ಅನ್ನೋದು ಅದು ಮಾಡಿದರೂ ಕೂಡ ಪಕ್ಷದ ಹೆಸರಲ್ಲೇ ಮಾಡಿದ್ದೀವಿ. ಸಂಘಟನೆನೂ ಅಲ್ಲೇ ಪರ ಆಗಿದೆ. ಥ್ಯಾಂಕ್ ಯು.